ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಎಲ್ಲರ ಜೀವನದಲ್ಲೂ ಸಿಹಿನೇ ತುಂಬಿರಲಿ. ಥ್ಯಾಂಕ್ ಯು. ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ನಾನು ಇಲ್ಲೇನು ಅಷ್ಟೊಂದೇನು ಪ್ರಿಪೇರ್ ಮಾಡ್ತಾ ಇಲ್ಲ. ಅಲ್ಲಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ಮತ್ತೆ ಮಾಡಿರ್ತಾರೆ, ಹೋಗಬೇಕು. ಬರೀ ಪೂಜೆ ಮಾಡಿಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಒಂದು ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೊರಡ್ತೀವಿ ನಾವು. ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಪೂಜೆ ಮಾಡಿ ನಾನು ಊರಿಗೆ ಹೋಗ್ಬೇಕಿತ್ತಲ್ಲ, ಬರೋಣ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಮಗ ಅಂತೂ ಫುಲ್ಲು ಎಲ್ಲಾದರೂ ಹೋಗಬೇಕು ಏನಾದರೂ ಐತೆ ಅಂದಾಗಲೇ ತುಂಬ ಹಠ ಮಾಡ್ತಾನೆ. ಯಾಕೋ ಅವನಿಗೆ ನಿನ್ನೆಯಿಂದ ಸ್ವಲ್ಪ ಫೀವರ್ ಆಗ್ಬಿಟ್ಟೈತೆ. ಅದರಿಂದ ಅವನಿಗೆ ಸ್ವಲ್ಪ ಟಾನಿಕ್ ಹಾಕಿ ಒಂಥರ ಸಿಣಿ ಅಂತ ಇದು ಮಾಡ್ತಿರ್ತಾನೆ ಅವನನ್ನು ಇದು ನೋಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಫೈನಲಾಗಿ ಪೂಜೆ ಮಾಡಿಬಿಟ್ಟು ಬೇಗನೆ ಬರೋಣ ಊರಿಗೆ, ಸ್ವಲ್ಪ ಎಲ್ಲ ಹೆಲ್ಪ್ ಆಗುತ್ತೆ ಅತ್ತೆಯವರಿಗೆ ಅಂತ ಅಂದ್ಕೊಂಡೆ. ಬಟ್ ಆದ್ರೂ ಆಗ್ತಾನೇ ಇರಲಿಲ್ಲ. ನನ್ನ ಹಸ್ಬೆಂಡ್ ಕೂಡ ಹೊರ್ಗಡೆ ವರ್ಕ್ ಐತೆ ಅಂತ ಅವರು ಹೊರ್ಟೋಗ್ಬಿಟ್ರು. ಅವರು ಇಲ್ಲ, ನಾನು ಒಬ್ಬನೇ ಪಾಪು ನೋಡಿಕೊಂಡು ಕೆಲಸ ಮಾಡೋಷ್ಟರಲ್ಲಿ ಫುಲ್ಲು ಸುಸ್ತಾಗ್ಬಿಡ್ತು. ಅಷ್ಟರಲ್ಲಿ ನಾನು ಫೈನಲಾಗಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದು ನನ್ನ ಹಸ್ಬೆಂಡ್ ಬಂದಾಗ 11:30 ಆಗಿತ್ತು. ತಿಂದ್ಕೊಂಡು ಹೊರಟ್ವಿ. ಎಲ್ಲಿಗೆ ಬ್ಯಾಗ್ ಹಾಕೋತಿಯಾ? ಹೋಯ್ತು ನಾವು. ಬಿಸಿಲು ಬೇರೆ ತುಂಬ ಇತ್ತು. ನಾವು ಬಂದ್ವಿ. ಹಾಗೆ ಬಂದರೆ ಸಾಗರ ಕಟ್ಟೆನಲ್ಲಿ ಯಪ್ಪ ಕಣ್ಣು ತುಂಬುವಷ್ಟು ನೀರು ಇರ್ತೈತೆ. ಎಷ್ಟು ಖುಷಿ ಆಗ್ತೈತಿ ಯಾವಾಗಲೂ ನೋಡ್ಕೊಂಡು ಹೋದಾಗ. ಅಂದರೆ ಈ ಸಲ ಅಂತೂ ಸ್ವಲ್ಪನೂ ನೀರು ಇಲ್ಲ, ಇನ್ನೂ ಅಲ್ಪ ಸ್ವಲ್ಪ ಅಷ್ಟೇ, ಅಷ್ಟೊಂದು ಕಡಿಮೆ ಆಗ್ಬಿಟ್ಟೈತೆ ತುಂಬ ನೀರು. ಹಾಗೆ ಮನೆ ರೋಡಿಗೆ ಬಂದ್ವಿ ಫೈನಲ್ ಆಗಿ. ಅಲ್ಲೂ ಕೂಡ ರೋಡ್ ಮಾಡ್ತಾ ಇದ್ದಾರೆ. ತುಂಬ ದಿನ ಆಗಿತ್ತು ಬಂದಿರಲಿಲ್ಲ, ಮಾಡ್ತಾ ಇದ್ದಾರೆ. ನೋಡೋಣ ಮತ್ತೆ ಏನೇನು ಕೆಲಸ ಎಲ್ಲ ಮಾಡಿಬಿಟ್ಟಿರ್ತಾರೆ ಏನೋ ಅಂತ. ಮನೆಗೆ ಬಂದ್ವಿ. ನೋಡಿ, ನಮ್ಮ ಅತ್ತೆ ಮಾವ ಅವರಿಗೆ ತುಂಬ ಇಷ್ಟ ಗಿಡಗಳು. ಅಂದರೆ ಇಷ್ಟು ಕೆಳಗಡೆ ಎಷ್ಟು ಗಿಡ ಹಾಕಿದ್ದಾರೆ, ಮೇಲ್ಗಡೆನೂ ಅಷ್ಟೇ ಪಾಟಲ್ಲಿ ಹಾಕಿದ್ದಾರೆ. ಒಳಗಡೆ ಎಲ್ಲ ಫುಲ್ ಗಿಡಗಳೇ ಇಟ್ಟಿರ್ತಾರೆ. ಅಷ್ಟೊಂದು ಇಷ್ಟ ಅವರಿಗೆ ಗಿಡಗಳಂದರೆ. ಆ ಥರ ಗಿಡಗಳ ಪ್ರೇಮಿ ನಮ್ಮ ಅತ್ತೆ ಮಾವ ಇಬ್ಬರೂ. ನನಗೂ ಇಷ್ಟ ಆಗತ್ತೆ. ಇಲ್ಲಿದ್ದಾಗ ಅಂದರೂ ಜಾಸ್ತಿ ತಲೆ ಕೆಡಿಸ್ಕೊತಿರ್ಲಿಲ್ಲ, ಬಟ್ ಇಷ್ಟ ಅಷ್ಟೇ. ತುಂಬ ಏನೂ ಇದಿಲ್ಲ. ತುಂಬ ಥರ ದಾಸವಾಳ ಗಿಡಗಳು ಹಾಕಿದ್ದಾರೆ. ನಮ್ಮ ಮಾವ ಬೆಳಗ್ಗೆ ಇದ್ದರೆ ಫಸ್ಟ್ ಅವ್ರದ್ದೇ ಕೆಲಸ, ಗಿಡಗಳಿಗೆ ನೀರು ಹಾಕೋದು, ಗಿಡ ನೋಡ್ಕೊಳ್ಳೋದು. ನಮ್ಮ ಅತ್ತೆ ಎಲ್ಲ ಪೂಜೆ ಮಾಡಿ ಆಲ್ರೆಡಿ ಅವ್ರು ರೆಡಿ ಮಾಡಿಬಿಟ್ಟಿದ್ರು. ನಾನು ಒಬ್ಬಟ್ಟೊಂದು ತಟ್ಟಿದೆ ಅಷ್ಟೇ. ಸರಿಯಾಗಿ ಬರೋಲ್ಲ, ಮೇಲೆ ಕವರ್ ಇಟ್ಕೊಂಡು ನಾನು ಆ ಥರ ರೆಡಿ ಮಾಡಿಬಿಟ್ಟು ಅತ್ತೆ ನಮ್ಮ ಅತ್ತೆ ಸುಡ್ತಿದ್ರು. ಇಂದಾಯಿತು ಫೈನಲಾಗಿ ಎಲ್ಲ ಕೂತಿದ್ದೀವಿ. ಒಬ್ಬಟ್ಟು ಸಾಂಬಾರು, ಕೋಸಂಬರಿ, ಪಲ್ಯ ಎಲ್ಲನೂ ನಮ್ಮ ಅತ್ತೆನೇ ರೆಡಿ ಮಾಡಿದರು. ಮಾವಿನಕಾಯಿ ಚಿತ್ರಾನ್ನ ಮಾಡಿದರು. ಊಟ ಮಾಡಿಬಿಟ್ಟು ನಮ್ಮ ಅತ್ತೆ ನಾವು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಫಸ್ಟ್ ನಾನು ಇಲ್ಲಿದ್ದಾಗ ಕಿಚನ್ಗೆ ಯಾವಾಗಲೂ ಏನಾದರೂ ಡೆಕೋರೇಟ್ ಮಾಡಬೇಕು, ಆಗಿಡ್ಬೇಕು ಈಗಿಡ್ಬೇಕು ಅಷ್ಟೇ ನನ್ನ ತಲೆಯಲ್ಲಿ ಇರ್ತಿದ್ದಿದ್ದು. ಆವಾಗ ಇದೆಲ್ಲ ಚಿತ್ರ ಬಿಡಿಸಿದ್ದು ನಾನು. ನನ್ನ ಅವನಿಗೆ ಅಂತೆ ಹಂಗೆ ಕೊಡು ಅಮ್ಮ, ನಾನು ಬೇರೆ ಹಾಕೊಡ್ತೀನಿ. ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದಾನೆ ಅವನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕ್ಲಿಕ್ ಮಾಡಿ. ನೋಡಲ್ಲ ಅಕ್ಕ ನೋಟಿಫಿಕೇಶನ್ ಬರುತ್ತೆ. ಇನ್ನೂ ವೀಡಿಯೋಸ್ಗಳು ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್. आपका बहुत बहुत शुक्रिया, ये लीजिए. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯುಗಾದಿ ಫೆಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ.